ತುಂಬ ಫಿಲಮ್ ಬಗ್ಗೆನೇ ಮಾತಾಡ್ತಾ ಇದ್ದಿದ್ದು. ಅಣ್ಣವ್ರ ಬಗ್ಗೆ ಅಂಬರೀಷ್, ಪ್ರತ್ಯೇಕವಾಗಿ ಅಂಬರೀಷ್ ಅವ್ರ ಬಗ್ಗೆ ಮಾತಾಡಿದ ದಿನನೇ ಇಲ್ಲ. ಆಮೇಲೆ ಅಣ್ಣವರು ಶಿವಣ್ಣ, ಅಪ್ಪು ತೀರೋಗಿದ್ದು ಮಾತ್ರ ಅವ್ರಿಗೆ ಮೊನ್ನೆನೂ ಬೇಜಾರು ಮಾಡ್ಕೊಂಡು. ತುಂಬ ಚೆನ್ನಾಗಿ ಅವರು ನಾನು ಅವ್ರ ಫ್ರೆಂಡ್ಸ್ ಥರ ಇದ್ವಿ. 10 ವರ್ಷ ಕಾಲ ಫ್ರೆಂಡ್ಸ್ ಇದ್ದಂಗಿದ್ವಿ. ಅವ್ರು ಯಾವುದೇ ನಾನು ಅಷ್ಟು ದೊಡ್ಡ ಡೈರೆಕ್ಟರು, ನಾನು ಡ್ರೈವರು, ಯಾವುದೇ ಕಾರಣಕ್ಕೂ ಇಲ್ಲ. ಅವ್ರು ಬಿರಿಯಾನಿ ತಿನ್ಬೇಕಾದ್ರೆ ನನಗೂ ಬಿರಿಯಾನಿ ತಿನ್ನಿಸೋರು. ಆ ಥರ ಚೆನ್ನಾಗಿ ನೋಡ್ಕೊಂಡು. ಅದೇ ಗೊತ್ತಲ್ಲ ನಿಮಗೆ, ಕಿಡ್ನಿ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಫೇಲ್ಯೂರ್ ಆಗಿತ್ತು. ಅದೇ ಅವ್ರಿಗೆ ಏಟ್ ಆಗಿತ್ತು. ಆ್ಯಕ್ಚುಲಿ 2011ಇಂದ, ನಾನು ಅವ್ರಿಗೆ 2016ಇಂದ. ಸರಿ, ಆರೋಗ್ಯ ಸಮಸ್ಯೆ ಅದೇ, ಕಿಡ್ನಿ ಫೇಲ್ಯೂರ್ ಅದೇ ಅವಾಗ. ನಾನು ಇಲ್ಲಾಂದ್ರೆ ಅವ್ರು ಎಲ್ಲೂ ಬರಲ್ಲ. ಫಿಲಮ್ ಚೇಂಬರ್ ವೋಟಿಂಗ್ಗೂ ನಾನೇ ಹೋಗ್ಬೇಕು, ಪ್ರತಿಯೊಂದಕ್ಕೂ ನಾನೇ ಹೋಗ್ಬೇಕು. ತುಂಬ ನನಗೆ ನೈಟ್ ಆಂಟಿನೇ ಕಾಲ್ ಮಾಡಿದ್ರು. ನಾನು ಯಾವುದೋ ಮದುವೆಗೆ ಹೋಗಿದ್ದೆ, ಏನಂಟಿ ಅಂತ ಕೇಳಿದೆ. ಮದುವೆ ಊಟ ಮಾಡ್ತಾ ಇದ್ದೀನಿ, ಊಟ ಮಾಡಿದ್ಮೇಲೆ ಕಾಲ್ ಮಾಡು ಅಂತ. ಆದರೆ ಆಲ್ರೆಡಿ ನೈಟೇ ಆಗಿದೆ. ನಂಗೆ ಹೇಳಿಲ್ಲ. 3 ಸಲ ಟ್ರೈ ಮಾಡಿದೆ ನೈಟೇ, ಕಾಲ್ ಪಿಕ್ ಮಾಡಿಲ್ಲ. ಬಿಡು, ಬೆಳಗ್ಗೆ ಹೆಂಗಿದ್ರು ಬರ್ಬೇಕು, ಇವತ್ತು ಕರ್ಕೊಂಡು ಹೋಗ್ಬೇಕಾಯ್ತು ಡಯಾಲಿಸಿಸ್ಗೆ. ಬೆಳಗ್ಗೆ ಕಾಲ್ ಮಾಡಿದ್ರೆ, ನಾನು ಮಾಡಿದೆ 7 o'clock ಅಂತ ಕಾಲ್ ಮಾಡಿದ್ರೆ, ಅವಾಗ ಹೇಳ್ತಾರೆ ಈ ಥರ ಹೋಗ್ಬಿಟ್ಟವ್ರೆ. ಕನಸು ಅಂದರೆ ಅವ್ರಿಗೆ ಫಿಲಮ್ ಬಿಟ್ಟು ಬೇರೆ ಕನಸು ಏನೂ ಇಲ್ಲ. ಅವ್ರಿಗೆ ಫಿಲಮ್ಮೇ ಅವ್ರ ಕನಸು. ಹೇಳ್ಕೊಂಡಿದ್ರು. ಅಪ್ಪು ತೀರೋದ್ಮೇಲೆ ಫಿಲಮ್ ಇಂಡಸ್ಟ್ರಿ ತುಂಬ ಹಿಂದೆ ಆಗಿದೆ. ಮುಂದೆ ಬರೋ ಹೀರೋ ವರ್ಷಕ್ಕೆ ಒಂದೊಂದು ಫಿಲಮ್ ಅವರು ತೆಗಿಲೇಬೇಕಿಲ್ಲ ಅಂದರೆ ಚಿತ್ರರಂಗ ತುಂಬ ಹಿಂದೆ ಹೋಗುತ್ತಂತ ಅವ್ರು ಹೇಳ್ತಾ ಇದ್ರು. ಪ್ರತ್ಯೇಕವಾಗಿ ಯಶ್ಗೆ ಹೇಳ್ತಾ ಇದ್ರು. ನೆಕ್ಸ್ಟ್ ಹೀರೋ ಅವರೇ ಹೇಳ್ತಾರೆ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.